ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಎಲಿಮಿನೇಷನ್ ಆಗುತ್ತೆ ಅಂತ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಡಬಲ್ ಎಲಿಮಿನೇಷನ್ ಆಗಿದೆ. ಒಂದು ಎಲಿಮಿನೇಷನ್ ಹೋಗಿ ಎಲ್ಲರಿಗೂ ಪಕ್ಕ ಇತ್ತು ಈ ಎಲಿಮಿನೇಷನ್ ಆಗೇ ಆಗುತ್ತೆ ಅಂತ. ಬಟ್ ಇನ್ನೊಂದು ಎಲಿಮಿನೇಷನ್ ಯಾರು ಊಹಿಸಕ್ಕಾಗೋದೇ ಇಲ್ಲ ಅಂತ ಎಲಿಮಿನೇಷನ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಎಲಿಮಿನೇಷನ್ ಹೇಗೆ ನಡೀತು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಈ ವಾರ ಸುದೀಪ್ ಸರ್ ಬರುವುದಿಲ್ಲ. ಅವರ ಸಿನಿಮಾದ ಸಕ್ಸಸ್ ಪಾರ್ಟಿನೋ ಅಥವಾ ಇನ್ನು ಮತ್ತೊಂದು ಅವ್ರ ಮಾರ್ಕ್ ಸಿನಿಮಾ ನಡೀತಿರೋ ಕಾರಣ, ಫಿಲ್ಮ್ ಥಿಯೇಟರ್ ಓಡ್ತಿರೋ ಕಾರಣ ಅವರು ಈ ವಾರ ಬಿಗ್ ಬಾಸ್ ನಡೆಸ್ಕೊಡೋದಿಲ್ಲ. ಅಂದರೆ ಈ ವಾರ ವೀಕೆಂಡ್ ಯಾವುದು ಕೂಡ ನಡೆಸ್ಕೊಡೋದಿಲ್ಲ. ಅದಕ್ಕೋಸ್ಕರನೇ ಈ ವಾರ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಲಕ್ಷ್ಮಿ ಮತ್ತು ತಾಂಡವ್ ಬರ್ತಿದ್ದಾರೆ. ಅದೇ ರೀತಿ KD ಚಿತ್ರದ ನಿರ್ದೇಶಕರು ಹಾಗೆ ಹೀರೋಯಿನ್ ಗ್ರೀಷ್ಮಾ ಮತ್ತು ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರೇಮ್ ರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಕೆಲಸ ಏನಂದ್ರೆ, ಸ್ಟಾರ್ಟಿಂಗು ತಾಂಡವ್ ಮತ್ತೆ ಭಾಗ್ಯರು ಬರ್ತಾರೆ. ಅವ್ರು ಬಂದು ಇಬ್ರನ್ನ ಸೇವ್ ಮಾಡ್ತಾರೆ. ಈಗ ಅಚ್ಚನ ನಾಮಿನೇಟ್ ಆಗಿದಾರಲ್ಲ, ಅದರಲ್ಲಿ ಇಬ್ರನ್ನ ಸೇವ್ ಮಾಡ್ಬಿಟ್ಟು ಹೋಗ್ತಾರೆ. ಏನೇನೋ ಮಾತಾಡ್ಬಿಟ್ಟು ಅಡ್ವೈಸ್ ಕೊಟ್ಬಿಟ್ಟು ಹೋಗ್ತಾರೆ. ನಂತರ ಪ್ರೇಮ್ ಮತ್ತು ಇವರು ಗ್ರೀಷ್ಮ ಅವ್ರು ಬರ್ತಾರೆ ಅವರ KD ಚಿತ್ರದ ಸಾಂಗ್ ರಿಲೀಸ್ಗೋಸ್ಕರ. ನಂತರ ಅವರು ಒಟ್ಟು 4 ಜನನ ಸೇವ್ ಮಾಡ್ತಾರೆ. ಒಟ್ಟು 2 ಪ್ರೊಸೆಸ್ ನಡೆಯುತ್ತೆ. ಒಂದು ಕಾಫಿ ಕಪ್ಗೆ ನೀರು ಹಾಕ್ತಾರೆ, ಬಿಸಿನೀರು. ಅದರಲ್ಲಿ ಡೇಂಜರು ಇಲ್ಲ ಸೇಫ್ ಅಂತ ಬರುತ್ತೆ. ಒಟ್ಟಿನಲ್ಲಿ ಇಬ್ಬರು ಇದರಲ್ಲಿ ಸೇಫ್ ಆಗ್ತಾರೆ. ಆ ಚಟುವಟಿಕೆ ಏನು ನಡೀತಲ್ಲ ಕಾಫಿ ಕಪ್ಪಲ್ಲಿ, ಅದರಲ್ಲಿ ಇಬ್ಬರು ಸೇವ್ ಆಗ್ತಾರೆ. ಇನ್ನೊಂದೇನೆಂದರೆ, ಬೋರ್ಡ್ ಮೇಲೆ ಸ್ಕೆಚ್ ಮಾಡಬೇಕಾಗುತ್ತೆ. ವೈಟ್ ಬೋರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಸ್ಕೆಚ್ ಮಾಡಿದಾಗ ಯೆಲ್ಲೋ ಕಲರ್ ಸ್ಕೆಚ್ ಮಾಡಬೇಕಾಗುತ್ತೆ. ಫುಲ್ಲು ಎಲ್ಲ ಗೀಚ್ದಾಗ ಬೋರ್ಡ್ ಫುಲ್ಲು ಡೇಂಜರ್ ಝೋನ್ ಇದ್ರೆ ಡೇಂಜರ್ ಅಂತ ಬರುತ್ತೆ, ಇಲ್ಲಾಂದರೆ ಸೇಫ್ ಅಂತ ಇದ್ದರೆ ಸೇಫ್ ಅಂತ ಬರುತ್ತೆ. ಅದಕ್ಕೋಸ್ಕರ ಅದು ಸ್ಕೆಚ್ ಬೋರ್ಡ್ ಇರುತ್ತೆ. ಅದರಲ್ಲಿ ಕೂಡ ಇಬ್ಬರು ಸೇವ್ ಆಗ್ತಾರೆ. ಒಟ್ಟು 6 ಜನ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 4 ಜನ ಡೇಂಜರ್ ಝೋನಲ್ಲಿದ್ದಾರೆ. ಇವ್ರ ಕೆಲಸ ಏನಂದರೆ ಬಟ್ ಸೇವ್ ಮಾಡಿದ್ದಾರೆ ಅಷ್ಟೇ. ಇವ್ರು ಯಾರನ್ನು ಕರ್ಕೊಂಡು ಬಂದಿಲ್ಲ ಅವ್ರ ಜೊತೆಗೆ. ಬಿಗ್ ಬಾಸ್ ಮನೆಗೆ ಹೋಗಿರಲ್ಲ ಪ್ರೇಮ್ ಹಾಗೂ ಗ್ರೀಷ್ಮರವರು. ಪ್ರೇಮ್ರವರು ಕೇಳ್ತಾರೆ, ಬಿಗ್ ಬಾಸ್ ನೀವೀಗ ಯಾರನ್ನ ಹೇಳ್ತಿರೋ ಅವ್ರನ್ನ ನಾನು ಆಚೆಗೆ ಕರ್ಕೊಂಡು ಬಂದುಬಿಡ್ತೀನಿ ಹೇಳಿ ಅಂತಾರೆ. ಬಟ್ ಅವ್ರು ಯಾರನ್ನೂ ಆಚೆಗೆ ಕರ್ಕೊಬರೋದಿಲ್ಲ. 4 ಜನ ಡೇಂಜರ್ ಝೋನ್ ಇರುತ್ತೆ. ಅವತ್ತು ನೈಟು ಎಲ್ಲ ಕಳೆದಾದ್ಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗನೆ ಎಬ್ಬಿಸ್ತಾರೆ ಬಿಗ್ ಬಾಸ್ರವರು ಸೈರನ್ ಮಾಡಿ. ಎಲ್ಲರೂ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಬರ್ತಾರೆ. ನಂತರ ನೋಡ್ತಾರೆ, ಅದು ನೀವು ನೋಡಿರ್ಬೋದು ಫಿನಾಲಲ್ಲಿ ವಿನಯ್ ಮತ್ತು ಸಂಗೀತ, ಕಾರ್ತಿಕ್, ಪ್ರತಾಪ್ನೆಲ್ಲ ಒಂದು ರೌಂಡ್ ಸರ್ಕಲ್ ಇದ್ರಲ್ಲಿ ನಿಲ್ಲಿಸ್ಬಿಟ್ಟು ಅದು ರೌಂಡಿಗೆ ತಿರುಗ್ತಾ ಇರುತ್ತೆ. ವಿನಯ್ ಎಲಿಮಿನೇಟ್ ಆಗಿ ಹೋಗ್ತಾರೆ ಇದ್ದಕ್ಕಿದ್ದಂಗೆ. ಆಗೆಲ್ಲರೂ ಶಾಕ್ ಆಗ್ತಾರಲ್ಲ, ಅದೇ ಥರ ಇವ್ರಿಗೊಂದು ರೌಂಡ್ ಸರ್ಕಲ್ ಥರ ಒಂದು ಬ್ಲೂ ಇದು ನಿಲ್ಲಿಸಿದ್ದಾರೆ. ಅದ್ರಲ್ಲಿ 4 ಜನ ಡೇಂಜರ್ ಝೋನಲ್ಲಿ ಇದ್ದಾರಲ್ಲ, ಅವ್ರನ್ನ ಅದ್ರ ಒಂದೊಂದು ಪಾರ್ಟಲ್ಲಿ ಒಬ್ಬೊಬ್ರು ನಿಲ್ಲಿಸ್ತಾರೆ. ಅದು ಸರ್ಕಲ್ ರೌಂಡಲ್ಲಿ ತಿರುಗ್ತಾ ಇರುತ್ತೆ. ಅದು ಒಬ್ಬರು ಫಸ್ಟು ಎಲಿಮಿನೇಟ್ ಆಗಿ ಹೋಗ್ತಾರೆ. ಅದು ಯಾರಂದರೆ ಸ್ಪಂದನ. ನೆಕ್ಸ್ಟು ಇನ್ನೊಂದು ರೌಂಡ್ ಬಂದಾಗ ಸೂರಜ್ ರವರು ಎಲಿಮಿನೇಟ್ ಆಗೋಗಿರ್ತಾರೆ. ಮನೆ ಮಂದಿಗೆಲ್ಲ ಶಾಕ್ ಆಗೋಗುತ್ತೆ. ಓಕೆ, ಸ್ಪಂದನ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಬಟ್ ಸೂರಜ್ದು ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಆತ ಗೇಮಲ್ಲಿದ್ದ, ಕುಕ್ಕಿಂಗಲ್ಲಿದ್ದ, ಪ್ರತಿಯೊಂದರಲ್ಲೂ ಇದ್ದ. ಬಟ್ ಎಲ್ಲೋ ಒಂದು ಕಡೆ ರಾಶಿಕಾಗೆ ಮೀಸಲಾಗ್ಬಿಟ್ಟ ಅಂದ್ಕೊಳ್ತೀನಿ ನಾನು. ಬೇರೆ ಯಾರ ಹತ್ರನೂ ಜಾಸ್ತಿ ಬೆರೆಯೋಕ್ಕೆ ಹೋಗಲಿಲ್ಲ. ಅದೆಲ್ಲೋ ಅವನಿಗೆ ಅದು ಮುಳುವಾಗೋಯ್ತೇನೋ. ಇವಾಗ ಅವ್ರ ಫ್ಯಾಮಿಲಿಯವ್ರು ಬಂದಿದ್ರು, ಅಡ್ವೈಸ್ ಮಾಡಿದ್ರು, ಈ ಥರ ಇರು, ರಾಶಿಕಾ ಜೊತೆ ಸೇರಬೇಡ ಅತಿ ಹೆಚ್ಚು ಅಂತ. ಬಟ್ ಈಗೆಲ್ಲ ತಿದ್ಕೊಳ್ತಿದ್ದಾನೆ ಅನ್ನೋ ಟೈಮಲ್ಲಿ ಅವನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ರವರು ಮಾಡಿದ್ದು ಸರಿನಾ ತಪ್ಪಾ, ಅಥವಾ ಸುರಾಜ್ ಬದಲು ಯಾರು ಎಲಿಮಿನೇಟ್ ಆಗಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸ್ಪಂದನ ಪಾಪ ಅವಳಿಗೆ ಆಗಿರೋ ಟ್ರೋಲ್ ನೋಡಿದ್ರೆ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಹೊರಗಡೆ ಬಂದಾದ್ಮೇಲೆ ತುಂಬ ಒಳ್ಳೆ ಹುಡುಗಿ, ನೋಡೋಣ ಏನೇನು ಆಗುತ್ತೆ ಹೊರಗಡೆ ಬಂದಮೇಲೆ. ಒಟ್ಟಿನಲ್ಲಿ ಇವರಿಬ್ಬರು ಎಲಿಮಿನೇಟ್ ಆಗಿರೋದಂತೂ ಸತ್ಯ. ಅದೇ ರೀತಿ ಆ ರೌಂಡ್ ಸರ್ಕಲ್ ತಿರುಗ್ತಾ ಇರುತ್ತಲ್ಲ, ಅದರಲ್ಲಿ ಧ್ರುವಂತ್ ಎಲಿಮಿನೇಟ್ ಆಗಿರೋ ಥರ ತೋರಿಸ್ತಾರೆ. ಬಟ್ ಎಲಿಮಿನೇಟ್ ಆಗಿರೋದು ಸುರಾಜ್ ಹಾಗೂ ಸ್ಪಂದನರವರು.